ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಶಾಪ್ನ ಓನರ್ ಹೆಂಡತಿಯ ಉಬ್ಬಿದಾದನು ನೋಡಿ ತಡ್ಕೊಳ್ಳೋಕೆ ಆಗದೆ ಅವಳನ್ನ ಬಗ್ಗಿಸಿಕೊಂಡು ಅದರಲ್ಲಿ ಹಾಕಿ ಚೆನ್ನಾಗಿ ಜಡಿದು ಹರಿದು ಬಿಳಿತುಪ್ಪ ತುಂಬಿಸಿ ಮಜಾ ಮಾಡ್ತಾ ಇದ್ದ ಕೆಲಸಗಾರ. ಕತೆ ಸಿಕ್ಕಾಪಟ್ಟೆ ಇಂಟರೆಸ್ಟಿಂಗ್ ಆಗಿದೆ, ಬನ್ನಿ ಕತೆಗೆ ಹೋಗೋಣ. ಕಿಶೋರ್ ನಿರುದ್ಧ ಯೋಗ್ಯ ಆಗಿರ್ತಾನೆ. ಕೆಲಸಕ್ಕಾಗಿ ಅಲ್ದಾಡ್ತಾ ಇರುವಾಗ ಒಂದು ಶಾಪ್ ಹೊರಗಡೆ ಸೇಲ್ಸ್ ವರ್ಕ್ ಖಾಲಿ ಇದೆ, ಹುಡುಗಿಯರಿಗೆ ಮಾತ್ರ ಅವಕಾಶ ಇದೆ ಅನ್ನೋ ಬೋರ್ಡ್ನ ನೋಡ್ತಾನೆ. ಸೊ ವಾಪಸ್ ಮನೆಗೆ ಬಂದು ಹುಡುಗಿಯರ ತರ ಡ್ರೆಸ್ ಮಾಡ್ಕೊಂಡು ಆ ಶಾಪ್ ನ ಮಾಲೀಕ್ ರೋಷನ್ಗೆ ಹೋಗಿ ಭೇಟಿಯಾಗ್ತಾನೆ. ಆಗ ರೋಷನ್ ಕಿಶೋರ್ ನನ್ನ ಹುಡುಗಿ ಅಂತ ತಿಳ್ಕೊಂಡು ಖುಷಿ ಆಗ್ಬಿಡ್ತಾನೆ. ಸಿಕ್ಕಾಪಟ್ಟೆ ನಿಮಗೆ ಏನಾದರೂ ಒಳ ಉಡುಪುಗಳು ಬೇಕಾ ಅಂತ ಕೇಳ್ತಾನೆ. ಆಗ ಕಿಶೋರ್ ನಾನಿಲ್ಲಿ ಖರೀದಿ ಮಾಡೋದು ಬಂದಿಲ್ಲ, ವರ್ಕ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಆಗ ರೋಷನ್, ನಿಮ್ಮಂತಹ ಬ್ಯೂಟಿಫುಲ್ ಆಗಿರುವಂತಹ ಹುಡುಗಿ ನಮ್ಮ ಶಾಪ್ನಲ್ಲಿ ವರ್ಕ್ ಮಾಡೋದು ಅಂದ್ರೆ ನನ್ನ ಸೌಭಾಗ್ಯ ಅಂತ ಹೇಳಿ ನಿಮ್ಮ ಹೆಸರೇನು ಅಂತ ಕೇಳ್ತಾನೆ. ಸಿಕ್ಕಾಪಟ್ಟೆ ಜ್ವಲ್, ನನ್ನ ಮಗ, ಅದಕ್ಕೋಸ್ಕರ ಅನ್ಸುತ್ತೆ ಬರೀ ಹುಡುಗಿರಿಗೆ ಮಾತ್ರ ಅವಕಾಶ ಅಂತ ಹಾಕೊಂಡಿರೋದು ಬೋರ್ಡ್. ಆಗ ಕಿಶೋರ್ ತನ್ನ ಹೆಸರು ಕಿಶೋರಿ ಅಂತ ಹೇಳ್ತಾನೆ. ನನಗೆ ಎಲ್ಲಾ ರೀತಿಯ ಸೇಲ್ಸ್ ವರ್ಕ್ ಬರುತ್ತೆ ಅಂತ ಹೇಳ್ತಾನೆ. ಆಗ ರೋಷನ್, ನೀನಿಲ್ಲಿ ವರ್ಕ್ ಮಾಡಬಹುದು, ತಿಂಗಳಿಗೆ 6,000 ಅವರ ದುಡ್ಡನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಕಿಶೋರ್, ಅಯ್ಯಯ್ಯೋ ಅಷ್ಟೊಂದು ಕಡಿಮೆ ಹಣದಲ್ಲಿ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತಪ್ಪ ಅಂತ ಹೇಳಿ ಅವನ ಕೈನ ಹಿಡ್ಕೊಂಡು, ನಾನು ನಿಮ್ಮ ಎಲ್ಲಾ ರೀತಿ ಕೆಲಸನ ಮಾಡ್ತೀನಿ, ಸ್ವಲ್ಪ ಜಾಸ್ತಿ ಹಣ ಕೊಡಿ ಅಂತ ಕೇಳ್ತಾನೆ. ಆಗ ಖುಷಿಯಾದಂತಹ ರೋಷನ್, 3 ತಿಂಗಳು ತನಕ ಒಂದು 7,000 ಕೊಡ್ತೀನಿ, ಈ ನಡುವೆ ನೀನೇನಾದ್ರೂ ನನ್ನನ್ನು ಖುಷಿಪಡಿಸಿದರೆ ನೇರವಾಗಿ 1000 ಹಣ ಕೊಡ್ತೀನಿ ಅಂತ ಹೇಳ್ತಾನೆ. ನೇರವಾಗಿ ಖುಷಿಪಡಿಸಿದ್ದು ಅಂದ್ರೆ ನಿಮಗೆ ಅರ್ಥ ಆಗಿರಬೇಕು, ಅವನ ಸಾಮಾನುಗೆ ತೃಪ್ತಿಪಡಿಸೋದು ಅಂತ. ಆ ಹುಡುಗಿ ತರ ಇರೋ ಹುಡುಗನ್ನ ನೋಡಿನೇ ಅವನ ಈ ರೇಂಜ್ ಅಲ್ಲಿ ಎದ್ದು ನಿಂತೈತೆ. ಇನ್ನೇನಾದ್ರೂ ರಿಯಲ್ ಆಗಿ ಹುಡುಗಿನೇ ನೋಡ್ಬಿಟ್ರೆ ಏನು ಕತೆ. ಆಗ ಕಿಶೋರ್ ಅವನನ್ನ ತಪ್ಪಿಕೊಳ್ಳುತ್ತಾನೆ. ರೋಷನ್ ತುಂಬಾನೇ ಖುಷಿ ಪಡ್ತಾನೆ. ಮರುದಿನ ಕಿಶೋರ್ ಒಬ್ಬಳು ಮಹಿಳೆಯನ್ನ ಹೊಗಳುತ್ತಾ ಅವಳಿಗೆ ಹೆಚ್ಚಿನ ಪ್ರೈಸ್ಗೆ ಡ್ರೆಸ್ನ ಸೇಲ್ ಮಾಡ್ಬಿಡ್ತಾನೆ. ಆಗ ಮಹಿಳೆ, ನೀನು ತುಂಬಾನೇ ಚೆನ್ನಾಗಿ ಮಾತಾಡ್ತೀಯ ಕಣೆ, ನನಗೆ ತುಂಬಾನೇ ಖುಷಿ ಆಯ್ತು ಅಂತ ಹೇಳಿ ಹಣ ಕೊಟ್ಟು ಹೋಗ್ತಾಳೆ. ಆಗ ಖುಷಿ ಆದಂತಹ ರೋಷನ್ ಕಿಶೋರ್ ಹತ್ರ ಹೋಗಿ ಅವನನ್ನ ಟಚ್ ಮಾಡ್ತಾ, ನೀನು ಮೊದಲನೇ ದಿನಾನೇ ಒಳ್ಳೆ ಸೇಲ್ ಮಾಡ್ಬಿಟ್ಟೆ, ನೀನು ಗ್ರಾಹಕರನ್ನು ಮಾತ್ರನೇ ಖುಷಿ ಪಡಿಸೋದು ಅಷ್ಟೇ ಅಲ್ಲ, ಮಾಲೀಕರನ್ನು ಕೂಡ ಖುಷಿ ಪಡಿಸು. ಅವಾಗ ನಿನ್ನ ಜಾಬ್ ಸೇಫ್ ಆಗೋದಲ್ಲದೆ ಪೇಮೆಂಟ್ ಕೂಡ ಜಾಸ್ತಿ ಆಗುತ್ತೆ, ಇಲ್ದೇ ಇದ್ರೆ ನಿನ್ನ ಕೆಲಸ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಖುಷಿ ಪಡಿಸುತ್ತಾನೆ ಬಿಡು, ಅವನಿಗೆ ಏನು ಪ್ರಾಬ್ಲಮ್ ಇಲ್ಲ, ನೀನಂತೂ ಬರ್ಗೇಟೆ ಜೋಲ್ ಸುರಿಸಿಕೊಂಡು ನಿಂತಿದ್ದೀಯಾ, ನಿನ್ನ ಸಾಮಾನು ಚೆನ್ನಾಗಿ ನಿಗರಿಸಿಕೊಂಡು ಕೋಲ ಆಟ ಆಡಿ ಇಬ್ರು ಅಲ್ವಾ. ನಂತರ ರೋಷನ್, ನಾ ಹೆಂಡತಿ ಮೋಹಿನಿ ಅಲ್ಲಿಗೆ ಬಂದು, ನೀನು ಯಾಕೆ ಹುಡುಗಿನ ಕೆಲಸಕ್ಕೆ ಇಟ್ಕೊಂಡಿದ್ದೀಯಾ, ನಿನಗೆ ನನ್ನನ್ನೇ ಖುಷಿ ಪಡಿಸೋದಕ್ಕೆ ಆಗೋದಿಲ್ಲ, ಇನ್ನು ನಿನಗೆ ರೊಮ್ಯಾನ್ಸ್ ಮಾಡೋದಕ್ಕೆ ಮತ್ತೊಬ್ಬಳು ಹುಡುಗಿ ಬೇಕಾ ಅಂತ ರೋಷನ್ ಮೇಲೆ ಕೂಗಾಡ್ತಾಳೆ. ಎಲ್ಲಾ ಗಂಡಂದರು ಅಷ್ಟೇ, ಅವರ ಹೆಂಡತಿಗೆ ಖುಷಿ ಪಡಿಸಲ್ಲ, ಅದೇ ಬೇರೆ ಹುಡುಗಿಯರನ್ನ ನೋಡಿದ ತಕ್ಷಣ ಅವರ ಟನ್ ಅಂತ ಎದ್ದು ನಿಂತ್ಕೊಂಡು ಬಿಡುತ್ತೆ. ಆಗ ಕಿಶೋರ್, ಇಲ್ಲ ಸರ್, ಕೆಟ್ಟವರಲ್ಲ, ಬದಲಾಗಿ ಅವರು ಪ್ರತಿಕ್ಷಣ ನಿಮ್ಮನ್ನೇ ಹೊಗಳುತ್ತಾ ಇರ್ತಾರೆ, ನಿಮ್ಮನ್ನ ಮದುವೆ ಆದಾಗಿಂದ ಅವರು ಜೀವನ ಪಾವನ ಆಗ್ಬಿಟ್ಟಿದೆ ಅಂತ ನನ್ನ ಮುಂದೆ ಪದೇ ಪದೇ ಹೇಳ್ತಾನೆ ಇರ್ತಾರೆ ಅಂತ ಹೇಳ್ತಾಳೆ. ಅಬ್ಬಾ, ಬಿಸ್ಕೆಟ್ ಹಾಕಿದ್ಲು ಹೆಂಡತಿಗೂನು. ಆಗ ಖುಷಿಯಾದ ಮೋಹಿನಿ ರೋಷನ್ ಅನ್ನ ಬೈಯೋದನ್ನ ಬಿಟ್ಟು, ನೀನು ಕಿಶೋರಿಯನ್ನ ಕೆಲಸಕ್ಕೆ ತಗೊಂಡು ಲೈಫ್ ನಲ್ಲಿ ಮೊದಲ ಬಾರಿಗೆ ಒಂದು ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ದೀಯಾ. ಕಿಶೋರಿ ನನಗೆ ತುಂಬಾನೇ ಹಿಡಿಸಿಬಿಟ್ಟಿದ್ದಾಳೆ. ಇವತ್ತು ನೈಟ್ ನನ್ನ ಫ್ರೆಂಡ್ ಜೊತೆ ನಾನೊಂದು ಚಿಕ್ಕ ಪಾರ್ಟಿನ ಇಟ್ಕೊಂಡಿದ್ದೀನಿ, ನೀವು ಕಿಶೋರಿಯನ್ನ ಮನೆಗೆ ತಪ್ಪದೇ ಕರ್ಕೊಂಡು ಬನ್ನಿ ಅಂತ ರೋಷನ್ಗೆ ಹೇಳಿ ಹೋಗ್ತಾಳೆ. ಅಬ್ಬಬ್ಬಾ, ಓ ಓನರ್ ಯಜಮಾನನು ಬುಟ್ಟಿಗೆ ಹಾಕೊಂಡು ಬಿಟ್ಟ, ಇನ್ನೇನಿದ್ರು ಅವಳು ಚೆನ್ನಾಗಿ ದೆಂಗ ಅಷ್ಟೇ ಕೆಲಸ. ನಂತರ ಕಿಶೋರ್ ಮನೆಗೆ ಹೋದಾಗ ಮೋಹಿನಿ ತನ್ನ ಫ್ರೆಂಡ್ಸ್ನೆಲ್ಲ
ಮನೆಗೆ ಕರೆಸಿ ಒಂದು ಬುಕ್ಲೆಟ್ ಕಿಶೋರ್ಗೆ ತೋರಿಸಿ. ಇದರಲ್ಲಿ ಬಟ್ಟೆಗಳಲ್ಲಿ ನನಗೆ ಯಾವ ಕಲರ್ ಸೂಟ್ ಆಗುತ್ತೆ ಅಂತ ಕೇಳ್ತಾಳೆ. ಆಗ ಕಿಶೋರ್ ನನಗೆ ಬಟ್ಟೆಗಳೆಲ್ಲ ನೀವಂದ್ರೇನೆ ತುಂಬಾ ಇಷ್ಟ ಅಂತ ಅವಳನ್ನ ತಪ್ಪಿಕೊಳ್ತಾನೆ. ಆಗ ಅವಳ ಫ್ರೆಂಡ್ಸ್ ನಮಗೂ ಬಟ್ಟೆ ತೋರಿಸಿ ಅಂತ ಕಿಶೋರ್ ನನ್ನ ಕೇಳಿದಾಗ ಕಿಶೋರ್ ಅವರನ್ನೆಲ್ಲ ಮಾತಲ್ಲೇ ಮರಳು ಮಾಡಿ ಮತ್ತಷ್ಟು ಹೆಚ್ಚಿನ ಬಟ್ಟೆಗಳನ್ನ ಸೇಲ್ ಮಾಡ್ತಾನೆ. ಕಲಾಕಾರ ಗುರು, ನೀನು ನಿಜವಾಗ್ಲೂ ಮಾತಲ್ಲೇ ಮನೆ ಕಟ್ಟಿಯ, ನಿನ್ನ ಮಾತೆ ಬಂಡವಾಳ ಚೆನ್ನಾಗಿ ಹಾಕೊಂಡು ಮಜಾ ಮಾಡೋವರಲ್ಲನು. ಆಗ ಖುಷಿಯಾದ ಮೋಹಿನಿ, ನೀನು ನಮಗೆ ತುಂಬಾನೇ ಲಾಭ ಮಾಡಿಕೊಟ್ಟು ಬಿಟ್ಟಿದ್ದೀಯ, ಇನ್ಮೇಲೆ ನೀನು ನಮ್ಮ ಮನೆಯಲ್ಲಿನೇ ಇದ್ದು ಬಿಡು ಅಂತ ಹೇಳ್ತಾಳೆ. ಆಗ ಕಿಶೋರ್, ನನಗೆ ಇಷ್ಟು ದೊಡ್ಡ ಮನೆ ರೆಂಟ್ ಕೊಡೋದಕ್ಕೆ ಆಗೋದೇ ಇಲ್ಲ, ಬೇಡ ಬಿಡಿ ಅಂತ ಹೇಳ್ಬಿಡ್ತಾನೆ. ಆಗ ಮೋಹಿನಿ, ನೀನೇನು ಹಣ ಕೊಡಬೇಕಾಗಿಲ್ಲ, ಹಾಗೇನೇ ಬಿಟ್ಟಿಯಾಗಿರು ಅಂತ ಹೇಳಿ ಹೋಗ್ತಾಳೆ. ಆಗ ಕಿಶೋರ್ ಖುಷಿ ಪಟ್ಟರೆ. ನಂತರ ಮೋಹಿನಿ ರೋಷನ್ ಬಂದ್ಮೇಲೆ ಇನ್ಮೇಲೆ ಮೋಹಿನಿ ಅಂಗಡಿ ಕೆಲಸ ಮಾಡ್ತಾ ನೈಟ್ ಮನೆಯಲ್ಲಿ ಕೂಡ ಕೆಲಸ ಮಾಡ್ತಾಳೆ. ಹಾಗಾಗಿ ನಾನು ಅವಳಿಗೆ 1-2 ಸ್ಯಾಲರಿನ ಫಿಕ್ಸ್ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ಅಬ್ಬಬ್ಬ, ಹೊಡೆದಲು ನುಡಿದು ಜಾಕ್ಪಾಟು, ಮನೆ ಕೆಲಸನೂ ಹಂಗೆ ಆಗೋಗ್ಬಿಡುತ್ತೆ ಅಂತ ಪ್ಲಾನ್ ಮಾಡ್ಕೊಂಡವಳೆ. ಆಗ ರೋಷನ್, ಆಯ್ತು ನನಗೂ ಕೂಡ ಯೂಸ್ ಆಗುತ್ತೆ ಅಂತ ಖುಷಿ ಪಡ್ತಾನೆ. ಅಣ್ಣ ಚೆನ್ನಾಗಿರೋ ಹುಡುಗಿ ಸಿಕ್ಕವಳೆ, ಚೆನ್ನಾಗಿ ಉಜ್ಜಾಡಿಕೊಳ್ಳೋಣ ಅಂತ ಅನ್ಕೊಂಡವನೇ, ಆದ್ರೆ ಅವನ ಹತ್ರವಿರೋದು ಅಂತ ಇವಳಿಗೆ ಗೊತ್ತಿಲ್ಲ. ಮರುದಿನ ಕಿಶೋರ್ ರೆಡಿ ಆಗುವಾಗ ಮೋಹಿನಿ ಆತನ ನಿಜ ರೂಪನ ನೋಡಿ ಶಾಕ್ ಆಗಿ, ನಾನು ನಿನ್ನ ಸತ್ಯನೆಲ್ಲ ರೋಷನ್ಗೆ ಹೇಳ್ಬಿಡ್ತೀನಿ ಅಂತ ಕೋಪಿಸಿಕೊಳ್ಳುತ್ತಾಳೆ. ಆಗ ಕಿಶೋರ್, ಪ್ಲೀಸ್ 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 ಹಾಗೆ ಮಾಡಬೇಡಿ, ನನಗೆ ಹಣದ ಅವಶ್ಯಕತೆ ಇದ್ದಿದ್ದಕ್ಕಾಗಿ ಹುಡುಗಿ ತರ ನಾಟಕ ಮಾಡ್ಬಿಟ್ಟೆ ಅಂತ ಹೇಳ್ತಾನೆ. ಆಗ ಮೋಹಿನಿ, ನಾನು ರೋಷನ್ ಗೆ ಈ ವಿಷಯ ಹೇಳಬಾರದು ಅಂತಂದ್ರೆ ನೀನು ನಾನು ಹೇಳಿದಾಗೆಲ್ಲ ಕೇಳಬೇಕು ಅಂತ ಹೇಳ್ತಾಳೆ. ಆಗ ಕಿಶೋರ್, ಏನು ಅಂತ ಕೇಳ್ತಾನೆ. ಆಗ ಮೋಹಿನಿ, ನಿನಗೆ ಈಗೆಲ್ಲ ನೈಟ್ ತಾನಾಗೇನೆ ಎಲ್ಲಾನು ಗೊತ್ತಾಗ್ಬಿಡುತ್ತೆ, ನೈಟ್ ವರ್ಕ್ ಮಾಡೋದಕ್ಕೆ ರೆಡಿಯಾಗಿರು ಅಂತ ಆತನನ್ನು ಟಚ್ ಮಾಡಿ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅಬ್ಬಬ್ಬ, ಇವಳು ಬಾರಿನೇ ಇದ್ದಾಳೆ, ಗಂಡ ದೆಂಗ್ತಾ ಇಲ್ಲ ಅಂತ ಇವನನ್ನು ಇಟ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡವಳೆ. ಗಂಡ ಇಬ್ಬರನ್ನು ಒಂದೇ ಮನೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ಗುಜ್ಜಾಡ್ಕೊಂಡು ತಂದು ತೂತಿದ್ದನ್ನ ಖುಷಿ ಪಡಿಸಿಕೊಳ್ಳೋಣ ಅಂತ ಶಾಪ್ಗೆ ಹೋಗುವಾಗ ರೋಷನ್ ಕಿಶೋರ್ಗೆ ತನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೋ ಅಂತ ಹೇಳ್ತಾನೆ. ಆಗ ಮೋಹಿನಿ, ಕಿಶೋರ್ ಹೆಣ್ಣಲ್ಲ ಗಂಡು, ಇನ್ಮೇಲೆ ನನಗೆ ರೋಷನ್ ಮೇಲೆ ಯಾವುದೇ ಡೌಟ್ ಪಡೋ ಅಗತ್ಯ ಇಲ್ಲ. ಆದ್ರೆ ರೋಷನ್ ಮಲಗಿದ್ಮೇಲೆ ನಾನು ಕಿಶೋರ್ ಜೊತೆ ಚೆನ್ನಾಗಿ ದಂಗಿಸಿಕೊಂಡು ಎಂಜಾಯ್ ಮಾಡೋಕೆ ನಾನಂತೂ ಬಿಡೋದಿಲ್ಲ ಅಂತ ಅನ್ಕೊಳ್ತಾಳೆ. ಸೊ ನಂತರ ನೈಟ್ ಮೋಹಿನಿ ರೋಷನ್ ಮಲಗೋದನ್ನೇ ಕಾಯ್ತಾ ಇರ್ತಾಳೆ. ಸೊ ರೋಷನ್ ಮೋಹಿನಿ ಮಲಗೋದನ್ನೇ ವೇಟ್ ಮಾಡ್ತಲಿರ್ತಾನೆ. ತುಂಬಾ ಸಮಯ ಆಗೋಗುತ್ತೆ, ಇವತ್ತು ನೀನು ಯಾಕೆ ಬೇಗ ಮಲಗೋತಾ ಇಲ್ಲ ಅಂತ ಮೋಹಿನಿನ ಕೇಳ್ತಾನೆ. ಆಗ ಮೋಹಿನಿ, ನನಗೆ ನಿದ್ದೆ ಬರ್ತಾ ಇಲ್ಲ, ನೀವೇ ಮಲ್ಕೊಳ್ಳಿ ಅಂತ ಹೇಳ್ತಾಳೆ. ಸರಿಯಾಗಿದ್ದಾರೆ ಗಂಡ ಹೆಂಡತಿ ಇಳು ಜೋಡು. ಅವನು ನಾನು ಹೆಂಗಿಸಿಕೊಳ್ಳೋಣ ಅಂತ ಇವಳು ನಾನು ಹೆಂಗಿಸಿಕೊಳ್ಳೋಣ ಅಂತ ಇಬ್ಬರು ನಿದ್ದೆ ಮಾಡೋದು ಬಿಟ್ಬಿಟ್ಟು ಕಾಯ್ತಾವ್ರೆ. ಸೊ ಹಿಂಗೆ ಅವತ್ತಿನ ದಿನ ಮುಗಿದು ಹೋಗುತ್ತೆ. ನಂತರ ಮರುದಿನ ರೋಷನ್, ನಿನ್ನೆ ರಾತ್ರಿ ಮೋಹಿನಿ ಮಲಗೋದೇ ಇಲ್ಲ, ಸೊ ನಾನು ನಿನ್ನ ಹತ್ರ ಬರೋದಿಕ್ಕೆ ಆಗ್ಲೇ ಇಲ್ಲ, ಇವತ್ತು ನೈಟ್ ನಾನು ಖಂಡಿತ ಬಂದೇ ಬರ್ತೀನಿ, ನೀನು ನನಗಾಗಿ ರೆಡಿ ಇರು ಅಂತ ಹೇಳ್ತಾನೆ. ಆಗ ಕಿಶೋರ್, ಬೇಡ ಬೇಡ, ನನಗೆ ತುಂಬಾನೇ ದಣಿವಾಗ್ಬಿಟ್ಟಿರುತ್ತೆ, ನಾನಂತೂ ಮಲ್ಕೋಬೇಕು ಅಂತ ಹೇಳ್ತಾನೆ. ಆಗ ರೋಷಿ, ನೀನೇನಾದ್ರೂ ಬೇಡ ಅಂತಂದ್ರೆ ನಾಳೆಯಿಂದ ಕೆಲಸನೇ ಇರೋದಿಲ್ಲ ನೋಡು ಅಂತ ಹೆದರಿಸಿ ಬಿಡ್ತಾನೆ. ಸೊ ನೇರವಾಗಿ ಮನೆಗೆ ಹೋಗಿ ಮೋಹಿನಿನ ಬೇಗನೆ ಮಲ್ಕೋ ಅಂತ ಹೇಳೋದಕ್ಕೆ ಅವಳ ತಲೆಗೆ ಚೆನ್ನಾಗಿ ಎಣ್ಣೆಯಿಂದ ಮಸಾಜ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಮೋಹಿನಿ ಬೇಗನೆ ಕಿಶೋರ್ ಹತ್ರ ಹೋಗ್ಬೇಕು ಅಂತ, ನೀವು ಕೆಲಸ ಮಾಡೋದು ತುಂಬಾನೇ ದಣಿವಾಗಿರಬೇಕು, ಬೇಗನೆ ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ರೋಷನ್, ಅದು ಸಾಧ್ಯನೇ ಇಲ್ಲ, ನನಗೆ ನಿನ್ನ ಮೇಲೆ ತುಂಬಾನೇ ಪ್ರೀತಿ ಇದೆ, ಇನ್ಮೇಲೆ ನೀನು ಮಲಗಿದ ಮೇಲೆನೆ ನಾನು ಮಲಗುತ್ತೀನಿ ಅಂತ ಹೇಳ್ತಾನೆ. ಅಬ್ಬಾ ಎಂತ ಕಲಾಕಾರರ ಮುಂಡರು ಗುರು ಇವರು, ಅವನಂತೂ ಜಗದ್, ಇವಳು ಊರು ಸರಿಯಾಗಿದ್ದಾರೆ, ಇಬ್ರುನು ಗಂಡ ಹೆಂಡತಿ ಇಳು ಜೋಡು ಮಾತ್ರ ಹೇಳು
ಮಸ್ತಂಗಿದೆ. ಆಗ ಮೋಹಿನಿ ಬೇರೆ ದಾರಿ ಇಲ್ಲದೆ ಮಲ್ಕೊಂಡ್ ಬಿಡ್ತಾಳೆ. ನಂತರ ರೋಷನ್ ಕಿಶೋರ್ ಹತ್ರ ಹೋಗಿ ರೊಮ್ಯಾನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಕಿಶೋರ್ ಬೇಡ ಅಂತ ಅಂದ್ರುನು ರೋಷನ್, ನಾನು ನಿನಗೆ ಸಾಕಷ್ಟು ಹಣದ ಜೊತೆಗೆ ಫ್ರೀಯಾಗಿ ಮನೆ ಕೂಡ ಕೊಟ್ಟು ಬಿಟ್ಟಿದ್ದೀನಿ. ನೀನೇನಾದ್ರೂ ನನಗೆ ಸಹಕಾರ ಕೊಡದೆ ಇದ್ರೆ ನಿನಗೆ ಕಷ್ಟ ಆಗ್ಬಿಡುತ್ತೆ ನೋಡು ಅಂತ ಹೇಳ್ಬಿಡ್ತಾನೆ. ಆಗ ಕಿಶೋರ್ ಆತನಿಗೆ ಡ್ರಿಂಕ್ಸ್ ನಲ್ಲಿ ನಿದ್ರೆ ಮಾತ್ರೆ ಹಾಕ್ಬಿಡ್ತಾನೆ. ಪಾಪ ಇನ್ನೇನು ಮಾಡಕ್ಕಾಗುತ್ತೆ, ಅವಂದು ಇವಂದು ಇಟ್ಕೊಂಡು ಕೋಲಾಟನ ಆಡಕ್ಕಾಗುತ್ತೆ. ಕರೆಕ್ಟ್ ಆಗಿ ಮಾಡಿದ್ದಾನೆ. ರೋಷನ್ ಅವನ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ಮುಂದಾಗಿ ನಿದ್ರೆ ಬಂದ್ಬಿಟ್ಟು ಮಲ್ಕೊಂಡ್ ಬಿಡ್ತಾನೆ. ಆಗ ಕಿಶೋರ್ ಮೋಹಿನಿ ಹತ್ರ ಹೋಗಿ ರೋಷನ್ ಅನ್ನ ರೂಮಿಗೆ ಬಂದಿದ್ರು. ನಾನು ಅವರಿಗೆ ನಿದ್ರೆ ಮಾತ್ರೆ ಹಾಕಿ ಮಲಗಿಸಿಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಆಗ ಮೋಹಿನಿ ರೋಷನ್ ಅನ್ನ ಮಲಗಿಸಿ ನಿನ್ನ ಹತ್ರ ಬರೋ ಪ್ಲಾನ್ ನಾನು ಮಾಡಿದ್ದೆ, ಅವನಿಗೆ ಹಾಗೆ ಆಗ್ಬೇಕು ಅಂತ ಹೇಳ್ತಾಳೆ. ಸೋ ಕಿಶೋರ್ ಮೋಹಿನಿಗೆ ಸ್ವರ್ಗ ಸುಖ ತೋರಿಸ್ತಾನೆ. ಅಬ್ಬಬ್ಬ ಅಂತೂ ಇಂತೂ ಮೋಹಿನಿ ಉಬ್ಬಿರುವಂತ ಅದನ್ನ ಸಮಾಧಾನ ಆಯ್ತು ಕಿಶೋರ್. ಮರುದಿನ ರೋಷನ್ ನೆನ್ನೆ ನನಗೆ ಏನಾಯ್ತು ಅಂತಾನೆ ಗೊತ್ತಾಗಿಲ್ಲ, ಡ್ರಿಂಕ್ಸ್ ಮಾಡ್ತಾಳೆ, ನನಗೆ ನಿದ್ರೆ ಬಂದ್ಬಿಟ್ಟಿತ್ತು ಅಂತ ಕಿಶೋರ್ಗೆ ಹೇಳ್ತಾನೆ. ಆಗ ಕಿಶೋರ್ ನೀವೊಮ್ಮೆ ಯಾಕೆ ಮೆಡಿಕಲ್ ಚೆಕ್ ಅಪ್ ಮಾಡಿಸಿಕೊಳ್ಳಬಾರದು ಅಂತ ಹೇಳ್ತಾನೆ. ಸೋ ನಂತರ ರಾತ್ರಿ ರೋಷನ್ ಮತ್ತೆ ಕಿಶೋರ್ ಹತ್ರ ಹೋಗಿ ರೊಮ್ಯಾನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಮೋಹಿನಿ ಅಲ್ಲಿಗೆ ಬಂದು ನನಗೆ ನಿನ್ನ ಮೇಲೆ ಮೊದಲಿಂದಲೂ ಡೌಟ್ ಇತ್ತು, ನಿನಗೆ ನನ್ನನ್ನೇ ಖುಷಿ ಪಡಿಸೋ ತಾಕತ್ತಿಲ್ಲ, ಇನ್ನು ನಿನಗೆ ಮತ್ತೊಬ್ಬಳು ಹುಡುಗಿ ಬೇಕಾ ಅಂತ ರೋಷನ್ ಅನ್ನ ಬೈತಾಳೆ. ಅಬ್ಬಬ್ಬ, ನಿಜವಾಗ್ಲೂನು 3 ಜನನು ಜಗತ್ ಮಿಂಡ್ರಿಗಳು, ಇವಳಂತೂ ನಿಜವಾಗ್ಲೂ ಮುಂಡೆನೆ. ಗಂಡ ಮಿಂಡನ್ ಇಟ್ಕೊಂಡು ಹೆಂಗೆ ಆಟ ಆಡ್ತಾಳೆ ನೋಡು, ನೀನು ನಂಗೆ ಬೇಡವೇ ಬೇಡ, ನನಗೆ ಡೈವೋರ್ಸ್ ಕೊಟ್ಟು ಬಿಡು ಅಂತ ಹೇಳ್ತಾರೆ. ಆಗ ಮೋಹಿನಿ ನಾನು ಅಷ್ಟು ಸಲೀಸಾಗಿ ನಿನ್ನನ್ನ ಬಿಡೋದೇ ಇಲ್ಲ ಅಂತ ಹೇಳಿ ಕಿಶೋರ್ ನನ್ನ ಮಲಗೋದಕ್ಕೆ ತನ್ನ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಆಗ ರೋಷನ್ ಮೋಹಿನಿ ಮೇಲೆ ಕೋಪ ಮಾಡ್ಕೊಂತಾನೆ. ಈ ಕಡೆ ಮೋಹಿನಿ ಕಿಶೋರ್ ಜೊತೆ ಚೆನ್ನಾಗಿ ಉಜ್ಜಾಡ್ಕೊಂಡು ದಂಗಿಸಿಕೊಂಡು ಸ್ವರ್ಗ ಸುಖ ಕಾಣ್ತಾಳೆ. ಸೋ ಮರುದಿನ ಕಿಶೋರ್ ಕಿಚನ್ ನಲ್ಲಿ ಗ್ಯಾಸ್ ಆನ್ ಇಟ್ಟು ಮೋಹಿನಿನ ಕೊಂದೇ ಬಿಡಬೇಕು ಅಂತ ಪ್ಲಾನ್ ಮಾಡ್ತಾನೆ. ಅಲ್ಲ ಗುರು, ಹುಡುಗನ ತರ ಇರೋ ಹುಡುಗಿಗೆ ಈ ರೇಂಜ್ ಅಲ್ಲಿ ಇವನು ಅಂದ್ರೆ ಇನ್ನೇನಾದ್ರೂ ನಿಜವಾಗ್ಲೂ ಹುಡುಗಿನೇ ಸಿಕ್ಬಿಟ್ರೆ ಯಪ್ಪ. ಆಗ ಕಿಶೋರ್ ಅದನ್ನೆಲ್ಲ ನೋಡಿ ಮೋಹಿನಿಗೆ ಕಾಲ್ ಮಾಡಿ ವಿಷಯ ತಿಳಿಸಿಬಿಡ್ತಾನೆ. ಸೋ ನಂತರ ಮೋಹಿನಿ ರೋಷನ್ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡಿ ನಾನು ಇಷ್ಟು ದಿನ ನಿನಗೆ ತುಂಬಾನೇ ಹಿಂಸೆ ಕೊಟ್ಟು ಬಿಟ್ಟೆ ಸಾರಿ ಅಂತ ಹೇಳಿ ಅವನ ಡ್ರಿಂಕ್ಸ್ ನಲ್ಲಿ ಪಾಯ್ಸನ್ನ ಮಿಕ್ಸ್ ಮಾಡಿ ಕುಡಿಯೋದಕ್ಕೆ ಕೊಟ್ಟು ಬಿಡ್ತಾಳೆ. ಅಪ್ಪ ಅಲ್ಲ, ಸಿಕ್ಕೋಸ್ಕರ ಇವರಿಬ್ಬರು ಗಂಡನ್ನ ಹೆಂಡತಿನ ಗಂಡನೇ ಸಾಯಿಸೋಕೆ ರೆಡಿ ಆಗ್ಬಿಟ್ಟವರಲ್ಲ, ಇನ್ಯಾವ ರೇಂಜ್ ಅಲ್ಲಿ ಬರಗೆಟ್ಟಿರಬೇಕು ಇವರಿಬ್ಬರು. ಆಗ ರೋಷನ್ ಅದನ್ನ ಕುಡಿತಾನೆ. ಖುಷಿಯಾದ ಮೋಹಿನಿ ಕಿಶೋರ್ ಹತ್ರ ಬಂದು ನೀನು ನನ್ನನ್ನ ಲವ್ ಮಾಡ್ತೀಯಾ ತಾನೆ ಅಂತ ಕೇಳ್ತಾಳೆ. ಆಗ ಕಿಶೋರ್ ಹೌದು ಅಂತ ಹೇಳ್ತಾನೆ. ಆಗ ಮೋಹಿನಿ ಇನ್ಮೇಲೆ ನೀನು ಈ ಮನೆ ಮಾಲೀಕ ಆಗ್ಬಿಟ್ಟಿದ್ದೀಯ, ಆದಷ್ಟು ಬೇಗ ನಾವು ಮದುವೆ ಆಗ್ಬಿಡೋಣ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ರೋಷನ್ ಅಲ್ಲಿಗೆ ಬಂದು ಅವರಿಬ್ಬರನ್ನ ನೋಡಿ ಶಾಕ್ ಆಗಿ ಅಯ್ಯಯ್ಯೋ ನೀನು ಹುಡುಗಿನೇ ಅಲ್ವಾ, ಹುಡುಗ ನನಗೆ ಎಂತ ದೊಡ್ಡ ಮೋಸ ಮಾಡ್ಬಿಟ್ಟೆ ಅಂತ ಕಿಶೋರ್ ಮೇಲೆ ಜೋರಾಗಿ ಕೂಗಾಡ್ತಾನೆ. ಆಗ ಮೋಹಿನಿ ನಾನು ನಿನಗೆ ವಿಷ ಹಾಕ್ಬಿಟ್ಟಿದ್ದೆ, ನೀನು ಯಾಕೆ ಸಾಯ್ಲಿಲ್ಲ ಅಂತ ರೋಷನ್ನ ಕೇಳ್ತಾಳೆ. ಆಗ ರೋಷನ್ ನಾದಂತನ್ನ ಕೆಳಗಡೆ ಚೆಲ್ಲಿ ಬೇರೆ ಡ್ರಿಂಕ್ಸ್ ನ ಕುಡಿದು ಬಿಟ್ಟೆ ಅಂತ ಹೇಳಿ ಕಿಶೋರ್ ನನ್ನ ಕೊಲ್ಲೋದಕ್ಕೆ ಅಂತ ಹೋಗ್ತಾನೆ. ಆಗ ಮೋಹಿನಿ ಚಾಕು ತಗೊಂಡು ಬಂದು ಚಕ 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 ಅಂತ ಚುಚ್ಚಿ ರೋಷನ್ ನಾ ಕೊಲೆ ಮಾಡ್ಬಿಡ್ತಾಳೆ. ಸೋ ಕಿಶೋರ್ ಅಯ್ಯಯ್ಯೋ ನೀನೇನ್ ಮಾಡ್ಬಿಟ್ಟೆ, ನಾನು ಪೊಲೀಸ್ ಅವರಿಗೆ ಹೇಳ್ತೀನಿ ಅಂತ ಹೇಳಿ ಅವಳನ್ನ ಒಂದು ರೂಮ್ ಒಳಗಡೆ ಹಾಕಿ ತಳ್ಳಿ ಲಾಕ್ ಮಾಡಿ ಪೊಲೀಸ್ ಅವರು ಕಾಲ್ ಮಾಡ್ತಾನೆ. ಸೋ ನಂತರ ಅಲ್ಲಿಗೆ ಬಂದಂತಹ ಪೊಲೀಸ್ ಅವರು ಮೋಹಿನಿನ ಹಾಗೂ ಕಿಶೋರ್ ಇಬ್ಬರನ್ನು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಯ್ತಾರೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಮೀಟ್
ಮಾಡೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಕತೆ ಜೊತೆಗೆ ಬಾಯ್.